ಮದ್ಯಪಾನ ಮಾಡಿ ವಾಹನ ಚಲಾಯಿಸುವಂತವರು ಈ ಸುದ್ದಿಯನ್ನ ಗಮನಿಸಲೇಬೇಕು. ಯಾಕಂದ್ರೆ ಮದ್ಯಪಾನ ಮಾಡಿ ವಾಹನ ಚಲಾವಣೆ ಮಾಡಿದ್ರೆ ನಿಮ್ಮ ಡಿಎಲ್ ಅನ್ನ ರದ್ದುಗೊಳಿಸಲಾಗುತ್ತೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸೂಚನೆ ಮೇರೆಗೆ ಈ ಆದೇಶ ಆಗಿದೆ. ವಿದೇಶಗಳ ಮಾದರಿಯಲ್ಲಿ ಇಲ್ಲೂ ಕೂಡ ಕಟ್ಟುನಿಟ್ಟಿನ ಕಾನೂನು ಜಾರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಸಿಎಂ. ಕುಡಿದು ಸಂಚಾರ ನಿಯಮ ಪಾಲಿಸದೆ ಹೋದ್ರೆ ಡಿಎಲ್ ರದ್ದಾಗುತ್ತೆ, ಬಿ ಕೇರ್ಫುಲ್, ನೋಟಿಸ್ ಕೊಡಬೇಡಿ, ಲೈಸೆನ್ಸ್ ಸೀದಾ ರದ್ದು ಮಾಡಿ ಅನ್ನುವಂತಹ ಸೂಚನೆಯನ್ನ ಕೊಟ್ಟಿದ್ದಾರೆ. ವೇಗವಾಗಿ ಚಾಲನೆ ಸೇರಿ ನಿಯಮ ಪಾಲಿಸದಿದ್ರೆ ಲೈಸೆನ್ಸ್ ರದ್ದುಗೊಳಿಸುವಂತಹ ಆದೇಶ ಇದಾಗಿದೆ. ಬೇಕಾದ್ರೆ ಕೋರ್ಟಿಗೆ ಹೋಗೋರು ಹೋಗ್ಲಿ, ಅಲ್ಲೇ ನಿರ್ಧಾರವನ್ನ ಮಾಡ್ಕೊಳ್ಳಿ. ಇಲ್ಲಿ ಫೈನ್ ಹಾಕೋದು, ಎಕ್ಸ್ಕ್ಯೂಸ್ಗಳನ್ನ ಕೊಡೋದು, ಆ ನಂತರದಲ್ಲಿ ಮತ್ತೆ ಅದು ಪುನರಾವರ್ತನೆ ಆಗೋದು, ಇದಕ್ಕೆಲ್ಲ ಅವಕಾಶ ಮಾಡಿಕೊಡ್ಬೇಡಿ. ಯಾರು ಕುಡಿದು ವಾಹನ ಚಲಾಯಿಸಿದ್ದಾರೆ ಮತ್ತು ಅತಿ ವೇಗದಲ್ಲಿ ವಾಹನ ಚಲಾಯಿಸಿದ್ದಾರೆ ಇಂಥವರ ವಿರುದ್ಧ ಕಠಿಣ ಕ್ರಮ ಆಗಬೇಕು. ಆ ಕಾರಣಕ್ಕೆ ಡಿಎಲ್ ಅನ್ನ ರದ್ದುಗೊಳಿಸಿ ಅಂತ ಸಿಎಂ ಸಿದ್ದರಾಮಯ್ಯನವರ ಸೂಚನೆ ಆಗಿದೆ. ವಿದೇಶಗಳಲ್ಲೂ ಕೂಡ ಈ ರೀತಿಯಾದಂತಹ ರೂಲ್ಸ್ಗಳು ಇದೆ. ಅದೇ ಮಾದರಿ ಇಲ್ಲೂ ಕೂಡ ಅಡಾಪ್ಟ್ ಮಾಡ್ಕೊಳ್ಬೇಕು ಅಂತ ಸಿಎಂ ಹೇಳಿದ್ದಾರೆ. ಆಮೇಲೆ ರಸ್ತೆಗಳಲ್ಲಿ ಹೋಗುವಾಗ ಕಾರ್ ಡ್ರೈವ್ ಒಂದು ಎಂಥದ್ದು ಸ್ಟೇರಿಂಗ, ಯಾಕೆ ನನಗೆ ಕಾರ್ ಓಡಿಸೋದು ಬರಲ್ಲ, ಗೊತ್ತಿಲ್ಲ. ಸ್ಟೇರಿಂಗ್ ಹಿಡ್ಕೊಳ್ಳೋದು, ಫೋನಲ್ಲಿ ಮಾತಾಡೋದು, ಮತ್ತು ಆಕ್ಸಿಡೆಂಟ್ ಆಗಿದೆ ಏನು ಮಾಡ್ತವೆ? ಅದು ನಿಲ್ಲಿಸ್ಬಿಟ್ಟು ಮಾತಾಡಲ್ಲ, ಓಡಿಸ್ತಾ ಮಾತಾಡೋದು. ಇಂಥವೆಲ್ಲ ಕಡಿಮೆ ಮಾಡಬೇಕು, ಇವೆಲ್ಲ ನಿಲ್ಲಿಸಬೇಕು. ಅದಕ್ಕೆ ಕಟ್ಟುನಿಟ್ಟಾಗಿ ರಸ್ತೆ ಸಂಚಾರಿ ಇದಾವಲ್ಲ, ರಸ್ತೆಯಲ್ಲಿ ಯಾರು ಚಲಿಸ್ತಾರೆ ಅವರೆಲ್ಲರೂ ಕೂಡ ನಿಯಮಗಳನ್ನು ಪಾಲನೆ ಮಾಡ್ತಕ್ಕಂಥದ್ದನ್ನು ಮಾಡಬೇಕಾಗ್ತದೆ. ಯಾವ ಕಾರಣಕ್ಕೂ ಕೂಡ ವೇಗವಾಗಿ ಓಡಿಸ್ಬೇಡಿ ಅಂತಂದ್ರೆ ಅದೇ ಥ್ರಿಲ್ಲು ಅವರಿಗೆ. 80 ಕಿಲೋಮೀಟರ್ ಓಡಿಸ್ರಯ್ಯ ಅಂತ ಇದ್ರೆ ಅವರು 120 ಕಿಲೋಮೀಟರ್ ಮೇಲೆ ಓಡಿಸೋದು. ಮತ್ತು ಆಕ್ಸಿಡೆಂಟ್ ಆಗದೆ ಏನು ಮಾಡ್ತವೆ? ನಿಮ್ಮ ಕಂಟ್ರೋಲ್ಲೇ ಇರೋದಿಲ್ವಲ್ಲ ವಾಹನ. ಅದು ಓಡದೇವರು ಏನು ಎಕ್ಸಲೇಟರ್ ಹಾಕೊಂಡು ತುಳಿದು ಓಡಿಸ. ಇದೆಲ್ಲ ಬಿಡಬೇಕು. ವಿದೇಶಗಳಲ್ಲೆಲ್ಲ ಏನು ಮಾಡ್ತಾರೆ ಅಂತಂದ್ರೆ, ಯಾರಾದರೂ ರಸ್ತೆ ಸುರಕ್ಷತೆ ನಿಯಮ ಉಲ್ಲಂಘನೆ ಮಾಡಿದ ತಕ್ಷಣನೇ ಅವ್ರ ಸಿದ್ದರಾಮಯ್ಯ ಸರ್ಕಾರ ನಿಜಕ್ಕೂ ಎಫೆಕ್ಟಿವ್ ಆಗಿ ಇದನ್ನು ಇಂಪ್ಲಿಮೆಂಟ್ ಮಾಡಿದ್ರೆ, ಕುಡಿದು ವಾಹನ ಚಲಾಯಿಸುವವರ ಡಿಎಲ್ ಕ್ಯಾನ್ಸಲ್ ಮಾಡಿದ್ರೆ ಅತ್ಯುತ್ತಮವಾದ ನಿರ್ಧಾರ ಅಂತ ಹೇಳ್ಬೋದು. ಯಾಕೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ಈ ಕುಡಿದು ಗಾಡಿ ಓಡಿಸ್ತಾ ಇರೋದು, ಆಕ್ಸಿಡೆಂಟ್ ಮಾಡೋದು. ಇವತ್ತು ಮೈಸೂರು ಇಲ್ವಾಲ್ದಲ್ಲಿ ಒಂದು ಇದೇ ರೀತಿ ಘಟನೆ ಆಗ್ಬಿಟ್ಟು ಪಾಪ 1 ವರ್ಷದ ಮಗು ಸತ್ತೋಗ್ಬಿಟ್ಟಿದೆ ಆಕ್ಸಿಡೆಂಟ್ ಆಗ್ಬಿಟ್ಟು. ಇದನ್ನು ನೋಡಿ ಅತ್ಯುತ್ತಮವಾದ ನಿರ್ಧಾರ ತಗೊಂಡಿದ್ದಾರೆ. ಆದರೆ ಇದು ಟ್ರಾಫಿಕ್ ಪೊಲೀಸರಿಗೆ ಅನುಕೂಲವಾಗಿ ಮಾರ್ಪಾಡಾಗಬಾರ್ದು, ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಆಗಬೇಕು. ಆಗ ಮಾತ್ರ ಈ ನಿರ್ಧಾರ ಸರಿಯಾಗುತ್ತೆ.